ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವೈದ್ಯರು ಅಂದ್ರೆ ಯಾರು? ಭಗವಾನ್ ನಾರಾಯಣನಿಗೆ ಸಮ ಅಂತಾರೆ, ಹೌದಲ್ವಾ? ನಮಗೆ ನಿಮಗೆ ಆರೋಗ್ಯ ಕೆಟ್ಟರೆ ಮೊದಲು ನೆನಪಾಗೋದೇ ವೈದ್ಯರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ವೈದ್ಯರು ಧನ ದಾಹಕ್ಕೆ ಬಿದ್ದಿದ್ದಾರೆ ಅನ್ನೋದು ಬೇರೆಯದ್ದೇ ವಿಷಯ. ಆದರೆ ನಾವಿವತ್ತು ಹೇಳೋಕೆ ಹೊರಟಿರೋದು ಅತ್ಯಂತ ಭಯಾನಕ ಸ್ಟೋರಿ. ಇದನ್ನ ಕೇಳಿದ್ರೆ ಅಬ್ಬಾ, ವೈದ್ಯನೊಬ್ಬ ಈ ರೀತಿಯೆಲ್ಲ ಮಾಡ್ತಾನ? ಅಷ್ಟಕ್ಕೂ ಆತನಿಗೆ ಏನಾಗಿತ್ತು? ಹೀಗೆಲ್ಲ ಮಾಡೋಕೆ ಕಾರಣವಾದ್ರೂ ಏನು? ಆತನ ಎದೆಯಲ್ಲಿ ಹುದುಗಿದ್ದ ಅಂತಹ ದ್ವೇಷವಾದ್ರೂ ಏನು? ಹೀಗೆ ಹತ್ತಾರು ಪ್ರಶ್ನೆಗಳು ನಮ್ಮನ್ನ ಕಾಡೋಕೆ ಶುರುವಾಗ್ತವೆ. ಅದೆಲ್ಲದಕ್ಕೂ ಉತ್ತರವನ್ನ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಸ್ನೇಹಿತರೆ, ಅದು 2 ದಿನಗಳ ಹಿಂದಿನ ಮಾತು. ದೆಹಲಿಯ ಕ್ರೈಮ್ ಬ್ರಾಂಚ್ ಪೊಲೀಸರು ರಾಜಸ್ಥಾನದ ದೌಸಾ ಜಿಲ್ಲೆಯ ಆಶ್ರಮಕ್ಕೆ ಎಂಟ್ರಿ ಕೊಟ್ರು. ಎಂಟ್ರಿ ಕೊಟ್ಟವರೇ ಅಲ್ಲಿಂದ ಒಬ್ಬ ಸಾಧುವನ್ನ ದರದರನೆ ಎಳೆದು ಆಚೆಗೆ ಕರ್ಕೊಂಡು ಬಂದ್ರು. ಇದನ್ನು ನೋಡಿದ ಅಲ್ಲಿದ್ದ ಭಕ್ತರಿಗೆ ಒಂದಷ್ಟು ಅಚ್ಚರಿ, ಮತ್ತೊಂದಷ್ಟು ಆಕ್ರೋಶವೂ ಉಂಟಾಯಿತು. ಪೊಲೀಸರು ಯಾಕೆ ಆಶ್ರಮಕ್ಕೆ ಬಂದ್ರು? ಬಂದವರು ಗುರುಗಳನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಅಂದುಕೊಂಡ್ರು. ಆದರೆ ಪೊಲೀಸರಿಗೆ ಈತ ಯಾವ ಗುರೂಜಿಯೂ ಆಗಿರಲಿಲ್ಲ, ಸಾಧುವೂ ಆಗಿರಲಿಲ್ಲ. ಬದಲಿಗೆ ಅವರಿಗೆ ಈತ ಮೋಸ್ಟ್ ವಾಂಟೆಡ್ ಆಗಿದ್ದ. ಬಿಡಿಸಿ ಹೇಳಬೇಕಂದ್ರೆ ಈತ ಪೊಲೀಸರಿಗೆ ಬೇಕಾಗಿದ್ದ ಹಳೇ ಆಸಾಮಿ. ಹೆಸರು ಡಾಕ್ಟರ್ ದೇವೇಂದ್ರ ಕುಮಾರ್ ಶರ್ಮಾ. ಅದು 1998ರ ಮಾತು. ಆ ದಿನಗಳಲ್ಲಿ ಉತ್ತರ ಪ್ರದೇಶ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ಅದರಲ್ಲೂ ಟ್ಯಾಕ್ಸಿ ಡ್ರೈವರ್ಗಳು ಆಚೆಗೆ ಗಾಡಿ ತೆಗೆಯುವುದಕ್ಕೆ ಹೆದರ್ಕೊಳ್ತಾ ಇದ್ರು. ಇದೇನು ದೇವೇಂದ್ರ ಕುಮಾರ್ ಶರ್ಮನ ಕಥೆ ಹೇಳ್ತೀವಿ ಅಂದ್ಬಿಟ್ಟು ಯಾವುದೋ ಟ್ಯಾಕ್ಸಿ ಸ್ಟೋರಿ ಶುರು ಮಾಡಿದ್ರು ಅಂದ್ರ? ಇಲ್ಲೇ ಇರೋದು ನೋಡಿ ವಿಷಯ. ಡಾಕ್ಟರ್ ದೇವೇಂದ್ರ ಕುಮಾರ್ ಶರ್ಮಾ ಓದಿದ್ದು BIMS ಅಂದ್ರೆ ಆಯುರ್ವೇದ ವೈದ್ಯ. ಹಾಗಿದ್ರೆ ಡಾಕ್ಟರ್ ಆಗಿ ಕೆಲಸ ಮಾಡದೆ ಮತ್ತೇನು ಮಾಡ್ತಾ ಇದ್ದ ಅಂದ್ರ, ಈತ ಮಾಡ್ತಾ ಇದ್ದದ್ದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕೆಲಸ. ಅಲ್ಲ ಸ್ವಾಮಿ, ಡಾಕ್ಟರ್ ಆಗಿ ಈ ಕೆಲಸ ಮಾಡ್ತಾ ಇದ್ದ ಅಲ್ವಾ ಅಂತೀರಾ? ಆದ್ರೆ ನೀವು ಹೇಳೋದೇನೋ ಸರಿ, ಆದ್ರೆ ಈತ ಅಸಲಿಗೆ ಆಯುರ್ವೇದ ಡಾಕ್ಟರ್. ಆಪರೇಷನ್ ಹೇಗೆ ಮಾಡ್ತಾನೆ ಹೇಳಿ? ಅದು ಇರ್ಲಿ, ಆದ್ರೆ ಈತ ಮಾಡ್ತಾ ಇದ್ದದ್ದು ಮಾತ್ರ ಇಲ್ಲೀಗಲ್ ದಂಧೆ. ಇದಕ್ಕೆ ಬಳಸಿಕೊಳ್ತಾ ಇದ್ದದ್ದು ಟ್ಯಾಕ್ಸಿ ಡ್ರೈವರ್ಗಳನ್ನ. ಅದು ಹೇಗಂದ್ರೆ, ಈತ ಹಾಗೂ ಈತನ ಗ್ಯಾಂಗ್ ಪ್ರಯಾಣಕ್ಕಾಗಿ ಬಾಡಿಗೆ ಟ್ಯಾಕ್ಸಿ ಪಡಿತಾ ಇದ್ರು. ಹೊರವಲಯಕ್ಕೆ ಕರೆದುಕೊಂಡು ಹೋಗಿ ಹೊಡೆದು ಬಡಿದು ಕೊಲೆ ಮಾಡ್ತಿದ್ರು. ಬಳಿಕ ಕಿಡ್ನಿ ಕಿತ್ಕೋತಾ ಇದ್ರು. ಹೀಗೆ ಕೊಲೆ ಮಾಡ್ತಾ ಇದ್ದ ಈತ ಮತ್ತು ಈತನ ಗ್ಯಾಂಗ್ ಮುಂದೆ ಏನ್ ಮಾಡ್ತಾ ಇದ್ರು ಅನ್ನೋದೇ ಇಲ್ಲಿ ಅತ್ಯಂತ ಭಯಾನಕ. ಟ್ರಕ್ ಡ್ರೈವರ್ಗಳನ್ನ ಹತ್ಯೆ ಮಾಡ್ತಾ ಇದ್ದವರು ಸಿಕ್ಕಾಕೊಳ್ಬಾರ್ದು ಅಂತ ಒಂದು ಐನಾತಿ ಪ್ಲಾನ್ ಮಾಡ್ತಿದ್ರು. ಅದೇನಂದ್ರೆ, ಡ್ರೈವರ್ಗಳ ದೇಹಗಳನ್ನ ಮೊಸಳೆಗೆ ಔತಣವಾಗಿ ನೀಡ್ತಿದ್ರು. ನಂತರ ಟ್ಯಾಕ್ಸಿಗಳನ್ನ 20,000ಕ್ಕೋ 30,000ಕ್ಕೋ ಮಾರಿ ಬಿಡ್ತಾ ಇದ್ರು. ಹಾಗಿದ್ರೆ ಈತ ಇದಕ್ಕಾಗಿ ಮೊಸಳೆಗಳನ್ನ ಸಾಕಿಕೊಂಡಿದ್ನ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇಲ್ಲೇ ಇರೋದು ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಅದೇನು ಗೊತ್ತಾ? ಹೀಗೆ ಕೊಲೆಯಾದ ಟ್ಯಾಕ್ಸಿ ಚಾಲಕರ ದೇಹಗಳನ್ನ ಮೊಸಳೆಗಳಿಗೆ ನೀಡ್ತಿದ್ದ ಅನ್ನೋದೇನೋ ಸರಿ. ಇದಕ್ಕಾಗಿ ಈತ ಆರಿಸಿಕೊಂಡದ್ದು ಕಾಸಂಗಜ್ನಲ್ಲಿರುವ ಹಜಾರ ಕಾಲುವೆಯನ್ನ. ಯಾಕಂದ್ರೆ ಈ ಕಾಲುವೆ ಮೊಸಳೆಗಳ ತಾಣ ಅಂತಾನೆ ಪ್ರಖ್ಯಾತಿ ಪಡೆದಿದೆ. ಇಲ್ಲಿಗೆ ಯಾರಾದ್ರೂ ಬಿದ್ರೆ ಮುಗಿಯಿತು ಅವರ ಕಥೆ. ಸಣ್ಣ ಮೂಳೆಯೂ ಸಿಗಲ್ಲ ಇಂತಹ ಜಾಗವನ್ನ ಈತ ಆರಿಸಿಕೊಂಡಿದ್ದ. ಹೀಗೆ ಇಲ್ಲಿಗೆ ಈತ ಕೊಂದು ಬಿಸಾಡಿದ ಟ್ಯಾಕ್ಸಿ ಡ್ರೈವರ್ಗಳ ಸಂಖ್ಯೆ ಸುಮಾರು 50ಕ್ಕೂ ಹೆಚ್ಚು ಅಂತೆ. ಇದರಿಂದ ಈ ಸರಣಿ ಕೊಲೆಗಳ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಇದರಿಂದ ನಾಪತ್ತೆಯಾದ ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಮಾತ್ರ ಪತ್ತೆಯಾಗಲೇ ಇಲ್ಲ. ಇದು ಪೊಲೀಸರಿಗೆ ಹಾಗೂ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಹೋಗಿತ್ತು. ಹಾಗೆ ಈತನ ಸರಣಿ ಕೊಲೆಯೂ ಮುಂದುವರೆದಿತ್ತು. ಆದ್ರೆ ದಿನಾಲೂ ಕಳ್ಳತನ ಮಾಡೋನು ಯಾವತ್ತಾದ್ರೂ ಒಂದು ದಿನ ತಗಲಾಕೊಳ್ಳೇಬೇಕಲ್ವಾ? ಹಾಗೆ ಅವತ್ತೊಂದು ದಿನ ಪೊಲೀಸರಿಗೆ ಸಿಕ್ಕಿಬಿದ್ದ. ಈತನ ಕುಕೃತ್ಯ ಶುರುವಾಗಿದ್ದು 1991ರಲ್ಲಿ. ಆದ್ರೆ ಈತ ಸಿಕ್ಕಿಬಿದ್ದದ್ದು 2004ರಲ್ಲಿ. ಅಂದ್ರೆ 14 ವರ್ಷಗಳ ಬಳಿಕ. ದೆಹಲಿ, ರಾಜಸ್ಥಾನ ಹಾಗೂ ಹರಿಯಾಣಗಳಲ್ಲಿ ಈತ ನಡೆಸಿದ್ದ 7 ಕೊಲೆಗಳ ಸಂಬಂಧ ನ್ಯಾಯಾಲಯ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಇನ್ನು 2008ರಲ್ಲಿ ನರೇಶ ವರ್ಮಾ, ಕಮಲ್ ಸಿಂಗ್ ಅನ್ನೋ ಚಾಲಕರ ಕೊಲೆ ಸಂಬಂಧದಲ್ಲೂ ಮರಣ ದಂಡನೆ ವಿಧಿಸಲಾಗಿತ್ತು. ಹೀಗೆ ಚಾಲಕರ ಸರಣಿ ಕೊಲೆಗಾರ ಕಂಬಿ ಹಿಂದೆ ಸೇರಿದ್ದ. ಅಲ್ಲಿಗೆ ಟ್ಯಾಕ್ಸಿ ಚಾಲಕರು ನಿರಾಳರಾಗಿದ್ರು. ಆದ್ರೆ ವಿಪರ್ಯಾಸ ನೋಡಿ, ಮರಣ ದಂಡನೆಗೆ ಗುರಿಯಾಗಿದ್ದ ಈತನಿಗೆ ಒಂದಲ್ಲ ಅಂತ 2 ಬಾರಿ ಪೆರೋಲ್ ಸಿಗುತ್ತೆ. ಜೈಲು ಸೇರಿದ ಈತ ಒಳ್ಳೆಯವನಾಗಿರುವ ರೀತಿ ವರ್ತನೆ ಮಾಡ್ತಾ ಇರ್ತಾನೆ. ಜೈಲಿನ ಅಧಿಕಾರಿಗಳ ವಿಶ್ವಾಸವನ್ನು ಸಂಪಾದನೆ ಮಾಡ್ತಾನೆ. ಹೀಗಿರುವಾಗಲೇ 2023ರಲ್ಲಿ 20 ದಿನಗಳ ಪೆರೋಲ್ ಮೇಲೆ ಆಚೆ ಬರ್ತಾನೆ. ಆದರೆ 20 ದಿನಗಳ ಪೆರೋಲ್ ಮೇಲೆ ಆಚೆ ಬಂದವನು ಜೈಲಿಗೆ ವಾಪಸ್ಸಾಗಲ್ಲ. 7 ತಿಂಗಳ ಕಾಲ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಓಡಾಡುತ್ತಿದ್ದ ಶರ್ಮನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಪೊಲೀಸರು ಮತ್ತೊಮ್ಮೆ ಎಡವಿ ಬಿಡ್ತಾರೆ.
ಅದೇನಂದ್ರೆ 2023 ಜೂನ್ನಲ್ಲಿ ಈತ ಮತ್ತೊಮ್ಮೆ ಪೆರೋಲ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಇಲ್ಲಿ ದೆಹಲಿ ಪೊಲೀಸರು ಮಾಡ್ಕೊಳ್ಳೋ ಎಡವಟ್ಟು ಏನಂದ್ರೆ, ಹಿಂದೆ ಈತ ಪೆರೋಲ್ ಮೇಲೆ ಹೋಗಿ ವಾಪಸ್ ಬಾರದೆ ತಲೆ ತಪ್ಪಿಸಿಕೊಂಡಿದ್ರು ಬುದ್ಧಿ ಕಲಿಯದ ಪೊಲೀಸರು ಪೆರೋಲ್ ಕೊಟ್ಟು ಬಿಡ್ತಾರೆ. ಇದನ್ನೇ ಕಾಯ್ತಿದ್ದ ಈತ ಮತ್ತೆ ವಾಪಸ್ ಜೈಲಿಗೆ ಬರೋದಿಲ್ಲ. ಇದರಿಂದ ಶುರುವಾಗತ್ತೆ ಪೊಲೀಸರಿಗೆ ಪೀಕಲಾಟ. ಸೀರಿಯಲ್ ಕಿಲ್ಲರ್ ದೇವೇಂದ್ರ ಶರ್ಮಾ ಎಸ್ಕೇಪ್ ಆದ್ಮೇಲೆ ದೆಹಲಿ ಕ್ರೈಮ್ ಬ್ರಾಂಚ್ ಪೊಲೀಸರು ಫುಲ್ ಅಲರ್ಟ್ ಆಗ್ತಾರೆ. ಈತನನ್ನ ಹೇಗಾದ್ರೂ ಅರೆಸ್ಟ್ ಮಾಡಲೇಬೇಕು ಅಂತ ಹಲವು ಟೀಮ್ಗಳನ್ನ ರೆಡಿ ಮಾಡ್ತಾರೆ. ಅಲಿಗಢ, ಜೈಪುರ, ದೆಹಲಿ ಹಾಗೂ ಆಗ್ರಾಗಳಲ್ಲಿ ಟೀಮ್ ತಲಾಶ್ ಮಾಡೋಕೆ ಶುರು ಮಾಡುತ್ತೆ. ಆದ್ರೆ ಈತನ ಸುಳಿವೇ ಸಿಗೋದಿಲ್ಲ. ಹೀಗೆ 6 ತಿಂಗಳು ಕಳೆದು ಹೋಗುತ್ತೆ. ಆದ್ರೆ ಶರ್ಮನ ಜಾಡು ಮಾತ್ರ ಸಿಗೋದೇ ಇಲ್ಲ. ಹೀಗಿರುವಾಗಲೇ ಈತ ರಾಜಸ್ಥಾನದ ದೌಸಾ ಎಂಬಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋ ಬಗ್ಗೆ ಪೊಲೀಸರಿಗೆ ಸಣ್ಣ ಅನುಮಾನವೊಂದು ಸಿಗುತ್ತೆ. ಆದ್ರೆ ಅಲ್ಲಿಗೆ ಬಂದು ನೋಡಿದ ಪೊಲೀಸರಿಗೆ ಕನ್ಫರ್ಮ್ ಆಗೋದಿಲ್ಲ. ಯಾಕಂದ್ರೆ ಶರ್ಮನ ಅವತಾರವೇ ಬೇರೆ ಆಗೋಗಿರುತ್ತೆ. ಯಾಕಂದ್ರೆ ಈ ಶರ್ಮಾ ಆಶ್ರಮದಲ್ಲಿ ಧಾರ್ಮಿಕ ಗುರುವಾಗಿ ಬದಲಾಗಿ ಹೋಗಿರ್ತಾನೆ. ಒಬ್ಬ ಸೀರಿಯಲ್ ಕಿಲ್ಲರ್ ಇಲ್ಲಿ ಧರ್ಮಗುರುವಾಗಿ ಬದಲಾಗಿ ಹೋದ. ಆದ್ರೆ ಕೆಲವೇ ದಿನದಲ್ಲಿ ಸಾವಿರಾರು ಭಕ್ತರನ್ನ ಸಂಪಾದನೆ ಮಾಡಿರ್ತಾನೆ. ಇಲ್ಲೊಂದು ಅಚ್ಚರಿ ಅಂದ್ರೆ, ಇಲ್ಲಿನ ಯಾರೊಬ್ಬರಿಗೂ ಈತ ಸೀರಿಯಲ್ ಕಿಲ್ಲರ್ ಡಾಕ್ಟರ್ ಅನ್ನೋದು ಗೊತ್ತೇ ಆಗಿರಲ್ಲ. ಇದರಿಂದ ಪೊಲೀಸರಿಗೆ ಈತನ ಬಂಧಿಸೋದು ಸವಾಲಾಗಿ ಹೋಗುತ್ತೆ. ಆದ್ರೆ ಕೊನೆಗೆ ಈತನ ಕಣ್ಣು ಬಂಧನಕ್ಕೆ ಸಹಾಯ ಮಾಡುತ್ತೆ. ಹೇಗಂದ್ರೆ, ಈತನ ಫೋಟೋ ತೆಗೆದುಕೊಳ್ಳುವ ಪೊಲೀಸರು ತಮ್ಮ ಬಳಿ ದಾಖಲಾಗಿದ್ದ ಈತನ ಕಣ್ಣಿನ ಫೋಟೋ ಹಾಗೂ ಈಗ ತೆಗೆದುಕೊಂಡ ಫೋಟೋದ ಕಣ್ಣನ್ನ ಹೋಲಿಕೆ ಮಾಡಿ ನೋಡ್ತಾರೆ. ಆಗ ಆತನೇ ಈತನೇ ಆತ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಷ್ಟಾಗಿದ್ದೇ ತಡ ಮಾಡದ ಪೊಲೀಸರು ಆಶ್ರಮದ ಮೇಲೆ 6 ತಂಡಗಳಾಗಿ ದಾಳಿ ಮಾಡಿ ಈತನನ್ನ ಬಂಧಿಸಿ ಬಿಡ್ತಾರೆ. ಸದ್ಯ ದೆಹಲಿ ಕ್ರೈಮ್ ಬ್ರಾಂಚ್ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿಕೊಂಡು ದೆಹಲಿಗೆ ತಂದಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಜೈಲಿನಿಂದ ಬಂದು ಆಶ್ರಮದಲ್ಲಿದ್ದ ಈತ ಇದರ ನಡುವೆ ಏನೆಲ್ಲ ಮಾಡಿರಬಹುದು ಅನ್ನೋದರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ವಿಚಾರವನ್ನ ಹೇಳಬೇಕಂದ್ರೆ, ಒಬ್ಬ ವೈದ್ಯನಾಗಿ ಪ್ರಾಣ ಉಳಿಸಬೇಕಾದವನು ಪ್ರಾಣ ತೆಗೆಯೋನು ಯಾಕಾದ? ಎಂತಹ ಪರಿಸ್ಥಿತಿ ಇದಕ್ಕೆ ಈತನನ್ನ ನೂಕಿಬಿಡ್ತು ಅನ್ನೋ ಪ್ರಶ್ನೆ ಇಲ್ಲಿ ಏಳೋದು ಸಹಜ. ಅದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಅಲ್ಲೊಂದು ವಿಚಾರ ಗೊತ್ತಾಗತ್ತೆ. ಅದೇನಂದ್ರೆ, ಈತನಿಗಾದ ಹಣಕಾಸಿನ ನಷ್ಟ. ಈತನ ಹಿನ್ನೆಲೆ ಏನಂದ್ರೆ, ಈಗ ಹುಟ್ಟಿದ್ದು ಉತ್ತರ ಪ್ರದೇಶದ ಅಲಿಘರ ಜಿಲ್ಲೆಯ ಪುರನೈ ಅನ್ನೋ ಹಳ್ಳಿಯಲ್ಲಿ. ಈತನ ತಂದೆ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀಗಿರುವಾಗಲೇ ಈತ 1984ರಲ್ಲಿ BAMS ಮುಗಿಸ್ತಾನೆ. ಬಳಿಕ ದೌಸಾ ಎಂಬಲ್ಲಿ ಜನತಾ ಕ್ಲಿನಿಕ್ ಅನ್ನೋ ಆಸ್ಪತ್ರೆ ತೆರೀತಾನೆ. ಅಲ್ಲಿ ಜನರಿಗೆ ಚಿಕಿತ್ಸೆ ಮಾಡ್ತಾ ಜೀವನ ಮಾಡ್ತಿರ್ತಾನೆ. ಈ ವೇಳೆ ಈತ ಗ್ಯಾಸ್ ಏಜೆನ್ಸಿ ವ್ಯವಹಾರಕ್ಕೆ ಕೈ ಹಾಕ್ತಾನೆ. ಆದ್ರೆ ಈತನ ಹಣೆಬರಹವೋ ಏನೋ ಇದರಲ್ಲಿ ಕೈ ಸುಟ್ಟುಕೊಳ್ತಾನೆ. ಆವತ್ತಿನ ಕಾಲಕ್ಕೆ ಸುಮಾರು 11 ಲಕ್ಷ ರೂಪಾಯಿಗಳನ್ನ ಕಳೆದುಕೊಳ್ತಾನೆ. ಇದರಿಂದ ಏನು ಮಾಡೋದು ಅಂತ ದಿಕ್ಕು ತೋಚದಂತಾಗತ್ತೆ. ಹೀಗಿರುವಾಗಲೇ ನೋಡಿ, ಈತನಿಗೆ ಈ ಕಿಡ್ನಿ ಕಳುವಿನ ಖತರ್ನಾಕ್ ಐಡಿಯಾ ಹೊಳೆಯೋದು. ಈ ಐಡಿಯಾ ಬಂದದ್ದೇ ತಡ, ತಂಡ ಕಟ್ಟಿಕೊಂಡು ಕೃತ್ಯಕ್ಕೆ ಇಳಿದೇ ಬಿಡ್ತಾನೆ. ಆದ್ರೆ ಪಾಪ ಇದಕ್ಕೆ ಬಲಿಯಾಗೋದು ಮಾತ್ರ ಅಮಾಯಕ ಟ್ಯಾಕ್ಸಿ ಡ್ರೈವರ್ಗಳು. ಟ್ಯಾಕ್ಸಿ ಡ್ರೈವರ್ಗಳನ್ನ ಕೊಂದು ಕಿಡ್ನಿಗೆ ಕೈ ಹಾಕೋ ಈತ ಒಂದು ಕಿಡ್ನಿಗೆ 7 ರಿಂದ 8 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡೋಕೆ ಶುರು ಮಾಡ್ತಾನೆ. ಇದರಿಂದ ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾನೆ. ಇದರ ಜೊತೆಗೆ ತನ್ನ ವೈದ್ಯಕೀಯ ವೃತ್ತಿಯನ್ನೇ ಮರೆತು ಬಿಡ್ತಾನೆ. ಫುಲ್ ಟೈಮ್ ಕೊಲೆ ಹಾಗೂ ಕಿಡ್ನಿ ಮಾರಾಟ ದಂಧೆಗೆ ಇಳಿದು ಬಿಡ್ತಾನೆ. ಇದರ ಜೊತೆಗೆ 125 ಕಿಡ್ನಿ ಮಾರಾಟ ದಂಧೆಯಲ್ಲೂ ಈತ ಭಾಗಿಯಾದ ಆರೋಪ ಇದೆ. ಅದು ಹೇಗಂದ್ರೆ, ಈತ ಟ್ಯಾಕ್ಸಿ ಚಾಲಕರ ಹತ್ಯೆಗೆ ಕೈ ಹಾಕಿದ ಬೆನ್ನಲ್ಲೇ ಅಮಿತ್ ಅನ್ನೋ ಮತ್ತೊಬ್ಬ ಖತರ್ನಾಕ್ ವೈದ್ಯನ ಪರಿಚಯ ಆಗುತ್ತೆ. ಈತನ ಜೊತೆ ಸೇರಿ ಮತ್ತಷ್ಟು ಕುಕೃತ್ಯಕ್ಕೆ ಕೈ ಹಾಕಿ ಬಿಡ್ತಾರೆ. ಹೆಚ್ಚಾಗಿ ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕಿಡ್ನಿ ದಂಧೆಗೆ ಇಳಿದು ಬಿಡ್ತಾರೆ. ಬಿಹಾರ, ಬಂಗಾಳ ಸೇರಿದಂತೆ ನೇಪಾಳದಲ್ಲೂ ಈತ ಕಿಡ್ನಿ ದಂಧೆ ನಡೆಸ್ತಾನೆ. ಸದ್ಯಕ್ಕೆ ಈಗ ಪೊಲೀಸರ ವಶದಲ್ಲಿದ್ದಾನೆ. ಇಲ್ಲಿ ಈತನ ಪ್ರಕರಣದಲ್ಲಿ ವಿಪರ್ಯಾಸದ ಸಂಗತಿ ಒಂದಿದೆ. ಅದೇನಂದ್ರೆ, ಸಾಕ್ಷಿ ಆಧಾರಗಳ ಕೊರತೆ ಹಾಗೂ ತಾಂತ್ರಿಕ ದೋಷಗಳ ಕಾರಣದಿಂದ ಈತ 2 ಹೈ ಪ್ರೊಫೈಲ್ ಪ್ರಕರಣಗಳಿಂದ ತಪ್ಪಿಸಿಕೊಂಡಿದ್ದಾನೆ. 2012ರಲ್ಲಿ ನಡೆದ ಹತ್ಯೆಗೆ ಸಂಬಂಧಿಸಿದಂತೆ ಈತನ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. ಆದರೆ ಹತ್ಯೆ ನಡೆದಿದೆ ಅನ್ನೋದಕ್ಕೆ ಪುರಾವೆಯಾಗಿ ಯಾವುದೇ ಸಾಕ್ಷಿಗಳು ಸಿಗೋದಿಲ್ಲ. ಜೊತೆಗೆ ವಿಧಿ ವಿಜ್ಞಾನ ಪರೀಕ್ಷೆಯಲ್ಲೂ ಯಾವುದೇ ಸಾಕ್ಷಿಗಳು ಸಿಗೋದಿಲ್ಲ. ಇದರಿಂದ ಈ ಪ್ರಕರಣದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಈತನನ್ನ ಕೈ ಬಿಡುತ್ತೆ. ಇನ್ನು ಇದೇ ವರ್ಷ ಭಾಗೀರಥ ಅಲಿಯಾಸ್ ಲಾಲಾ ಎಂಬಾತನ ಹತ್ಯೆಯಾಗುತ್ತೆ. ಈ ಪ್ರಕರಣದಲ್ಲೂ ಅಷ್ಟೇ ಈ ಕೊಲೆಗೆ ಪೂರಕ ಸಾಕ್ಷಿಗಳು ಸಿಗಲಿಲ್ಲ. ಇದರಿಂದ ನ್ಯಾಯಾಲಯ ಕೇವಲ ಸಾಂದರ್ಭಿಕ ಸಾಕ್ಷಿಗಳನ್ನು ಮುಂದಿಟ್ಟುಕೊಂಡು ಶಿಕ್ಷೆ ನೀಡಲು ಆಗುವುದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ತು. ಹೀಗೆ 2 ಪ್ರಕರಣಗಳಲ್ಲಿ ಈತ ಬಚಾವಾಗಿದ್ದಾನೆ. ಸದ್ಯ ಉಳಿದ ಕೇಸ್ಗಳಲ್ಲಿ ಈತನಿಗೆ ಘೋರ ಶಿಕ್ಷೆಯಾಗಿದೆ. ಇದರಿಂದ ಪಾರಾಗಬೇಕು ಅಂದ್ಕೊಂಡಿದ್ದ ಶರ್ಮಾ ಜೈಲಿನಿಂದ ಪೆರೋಲ್ ಪಡೆದು ಎಸ್ಕೇಪ್ ಆಗಿದ್ದ.
ಆದರೆ ಪೊಲೀಸರ ಹದ್ದಿನ ಕಣ್ಣು ಈತನನ್ನ ಹುಡುಕುವಲ್ಲಿ ಯಶಸ್ವಿಯಾಯಿತು. ಈಗ ಈ ಸೀರಿಯಲ್ ಕಿಲ್ಲರ್ ಮತ್ತೆ ಸಿಕ್ಕಿಬಿದ್ದಿದ್ದಾನೆ. ಆದರೆ ಒಬ್ಬ ವೈದ್ಯನಾಗಿ ಜನರ ಪ್ರಾಣವನ್ನ ಉಳಿಸಬೇಕಾಗಿದ್ದವನು ಅಮಾಯಕರನ್ನ ಕೊಂದು ಕೊಲೆಗಾರನಾಗಿ ಹೋಗಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ ಅಲ್ಲದೆ ಮತ್ತೇನೂ ಅಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.